ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಕ್ವಶನ್ ಏನ್ ಹೇಳ್ತಾ ಇರೋದು, ದ ರೇಂಜ್ ಆಫ್ ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಈಕ್ವಲ್ ಟು 1 2 3 4 ಅಪ್ ಟು ಎನ್ ಅಂತ ಅಂದ್ರೆ ಒಂದಿಂದ ಶುರು ಆಗ್ತಾ ಇದೆ, ಅಪ್ ಟು ಎನ್ ಬರ್ಬೋದು. ಅಂಡ್ ದ ಪ್ರೊಬಬಿಲಿಟಿ ಆಫ್ ಎಕ್ಸ್ ಆರ್ ಕೆ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಅನ್ನೋ ಒಂದು ನಂಬರ್ ಇದೆ ಅಂತ ಅನ್ಕೊಳ್ಳಿ. ಅದ್ರ ಪ್ರೊಬಬಿಲಿಟಿ ಏನಾಗಿರುತ್ತೆ, ಕೆ ಇಂಟು ಎಕ್ಸ್. ಅಂದ್ರೆ 2 ಒಂದು ನಂಬರ್ ಆಗಿದ್ರೆ ಅದರ ಪ್ರೊಬಬಿಲಿಟಿ ಏನಾಗಿರುತ್ತೆ, 2 ಇಂಟು ಕೆ. ನೋಡಿ ಇಲ್ಲಿ ಕೆ, ಸೊ 2 ಇಂಟು ಕೆ ಆ ತರ, ಗೊತ್ತಾಯ್ತಾ. 3 ಅನ್ನೋ ನಂಬರ್ ಇದ್ರೆ ಅದ್ರ ಪ್ರೊಬಬಿಲಿಟಿ ಏನಾಗಿರುತ್ತೆ, 3 ಇಂಟು ಕೆ. ಓಕೆ, ಎಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅಂಡ್ ಆಲ್ಸೋ ಕಂಪ್ಯೂಟ್ ದ ಮೀನ್ ಅಂಡ್ ದ ವೇರಿಯನ್ಸ್. ಸೊ ಸೊಲ್ಯೂಷನ್ಗೆ ಹೋಗ್ತಾ ಹೋಗೋಣ. ಫಸ್ಟು ಗಿವನ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಗಿವನ್ ಅವ್ರು ಹೇಳ್ತಾ ಇರೋದೇನು, ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ರಿ, ನೆಕ್ಸ್ಟು ಮೀನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ರಿ, ಮತ್ತೆ ವೇರಿಯನ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟನ್ನು ಕೂಡ ನಾವು ಕಂಡುಹಿಡಿತಾ ಹೋಗೋಣ. ಆಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ, ಎಕ್ಸ್ ವ್ಯಾಲ್ಯೂ ಇದ್ರೆ ಅದರ ಪ್ರೊಬಬಿಲಿಟಿ ಏನಾಗಿರುತ್ತೆ, ಕೆ ಆಫ್ ಎಕ್ಸ್ ಅಂತಂದ್ರೆ ಕೆ ಇಂಟು ಎಕ್ಸ್ ಆಗಿರುತ್ತೆ. ಸೊ ಬರಿತೀನಿ ನೋಡಿ ಇಲ್ಲಿ ಎಕ್ಸ್. ಸೊ ಎಕ್ಸ್ ಐ ಅಂತ ಅಂದ್ರೇನು, ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂಸ್ಗಳು ಬರ್ತಾ ಹೋಗ್ಬೋದು. ಪಿ ಆಫ್ ಎಕ್ಸ್ ಐ ಅಂತ ಅಂದ್ರೆ ಆ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂವಿನ ಪ್ರೊಬಬಿಲಿಟಿ ಏನಾಗಿರ್ಬೋದು ಅಂತ ಒಂಥರ ಟೇಬಲ್ ಫಾರ್ಮೆಟ್ ಅಲ್ಲಿ ಸುಮ್ಮನೆ ತೋರಿಸೋದಕ್ಕೋಸ್ಕರ. ಈಗ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದ್ರು ಕೂಡ ಒಂದಿಂದನೇ ಶುರು ಆಗಬೇಕು, ಗೊತ್ತಾಯ್ತಾ. ಸೊ ಅವರು ಆಲ್ರೆಡಿ ಕೊಟ್ಟಿದ್ದಾರೆ 1 ಆಗಿದ್ರೆ, ಸೊ 1 ಆಗಿದ್ರೆ ಪ್ರೊಬಬಿಲಿಟಿ ಏನಾಗಿರುತ್ತೆ, 1 ಇಂಟು ಕೆ ಆಗಿರುತ್ತೆ. 2 ಆಗಿದ್ರೆ ಪ್ರೊಬಬಿಲಿಟಿ ಏನಾಗಿರುತ್ತೆ, 2 ಇಂಟು ಕೆ ಆಗಿರುತ್ತೆ. 3 ಆಗಿದ್ರೆ ಪ್ರೊಬಬಿಲಿಟಿ ಏನಾಗಿರುತ್ತೆ, 3 ಇಂಟು ಕೆ ಆಗಿರುತ್ತೆ. ಸೊ ಇದೇ ರೀತಿ ಹೋಗ್ತಾ ಹೋಗುತ್ತೆ ಎಲ್ಲಿವರೆಗೂ, ಎನ್ ವರ್ಗು ಕೂಡ. ಸೊ ವ್ಯಾಲ್ಯೂ ಏನಾದ್ರೂ ಎನ್ ಆಗಿದ್ರೆ ನಮಗೆ ಪ್ರೊಬಬಿಲಿಟಿ ಏನಾಗಿರುತ್ತೆ, ಎನ್ ಇಂಟು ಕೆ, ಗೊತ್ತಾಯ್ತಾ. ಈ ತರ ನಾವು ರೆಪ್ರೆಸೆಂಟೇಷನ್ ಅನ್ನು ಕೂಡ ತೋರಿಸ್ಬೇಕಾಗುತ್ತೆ. 1 ಆಗಿದ್ರೆ ಪ್ರೊಬಬಿಲಿಟಿ 1K, 2 ಆಗಿದ್ರೆ ಪ್ರೊಬಬಿಲಿಟಿ 2K, 3 ಆಗಿದ್ರೆ ಪ್ರೊಬಬಿಲಿಟಿ 3K. ಅದೇ ರೀತಿ ಹೋಗ್ಬೇಕಾದ್ರೆ ವ್ಯಾಲ್ಯೂ ಏನಾದ್ರೂ ಎನ್ ಆಗಿದ್ರೆ NK. ಅಂದ್ರೆ ಇದೊಂಥರ ಜನರಲೈಸ್ಡ್ ಫಾರ್ಮೇಟ್. ಎನ್ ಜಾಗಕ್ಕೆ ಯಾವ್ದಾದ್ರು ವ್ಯಾಲ್ಯೂ ಹಾಕಿ, 20 ಹಾಕಿ, 30 ಹಾಕಿ, ಎನಿಥಿಂಗ್. ಆಮೇಲೆ ನಮಗೆ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರಬೇಕು ಅಂತಂದ್ರೆ 2 ಕಂಡೀಷನ್ ಅಂತ ಗೊತ್ತಿದೆ. ಫಾರ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ PD ಅಂತ ಬರ್ದಿರ್ತೀನಿ, ಗೊತ್ತಾಗಬೇಕು. ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ 2 ಕಂಡೀಷನ್ ಬರುತ್ತೆ. ಏನು, ಪ್ರೊಬಬಿಲಿಟಿ ಆಫ್ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಅಂದ್ರೆ ಇಲ್ಲಿ ಏನು ಪ್ರತಿ ಒಂದು ಎಲಿಮೆಂಟ್ಗೂ ಕೂಡ ಪ್ರೊಬಬಿಲಿಟಿ ಬಂದಿದೆಯಲ್ಲ, ಆ ಪ್ರೊಬಬಿಲಿಟಿ ವ್ಯಾಲ್ಯೂ ಯಾವತ್ತಿದ್ರೂ ಒಂದು 0 ಆಗಿರ್ಬೋದು, ಇಲ್ಲ ಅಂತಂದ್ರೆ 0ಗಿನ್ನ ಜಾಸ್ತಿ ಇರ್ಬೋದು. ನೆಗೆಟಿವ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಪ್ರೊಬಬಿಲಿಟಿ ಬರಲ್ಲ. ಸೊ ಈ ಒಂದು ಮೈನ್ ಥಿಂಗ್ ನಿಮಗೆ ಗೊತ್ತಿರಬೇಕು, ಪ್ರೊಬಬಿಲಿಟಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಅಲ್ಲಿ ಬರಲ್ಲ. ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ಅಂಡ್ ಸಮೇಷನ್ ಆಫ್ ಆಲ್ ದ ಪ್ರೊಬಬಿಲಿಟಿ ವಿಲ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ ನಮಗೆ ಏನು ಎಲ್ಲ ಪಾಸಿಬಲ್ ಔಟ್ಕಮ್ಸ್ ಇರ್ತವೆ, ಆ ಎಲ್ಲ ಔಟ್ಕಮ್ಗಳ ಪ್ರೊಬಬಿಲಿಟಿಯನ್ನ ಆಡ್ ಮಾಡಿದ್ರೆ ಸೊ ಅದು 1ಗೆ ಈಕ್ವಲ್ ಇರುತ್ತೆ, ಗೊತ್ತಾಯ್ತಾ. ಏನೇನು ಕಂಡೀಷನ್, ಒಂದು ಪ್ರತಿ ಒಂದು ಎಲಿಮೆಂಟ್ ಅಥವಾ ಒಂದು ಔಟ್ಕಮ್ಮಿನ ಪ್ರೊಬಬಿಲಿಟಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ನೆಗೆಟಿವ್ ಇರೋದಕ್ಕೆ ಸಾಧ್ಯತೆ ಇಲ್ಲ. ಸಮೇಷನ್ ಆಫ್ ಆಲ್ ದಿ ಪಾಸಿಬಲ್ ಪ್ರೊಬಬಿಲಿಟಿ ಅಂತ ಅಂದ್ರೆ ಏನೇನು ಔಟ್ಕಮ್ ಇರ್ತವೆ ಅವೆಲ್ಲದ್ರದ್ದು ಕೂಡ ಪ್ರೊಬಬಿಲಿಟಿಯನ್ನ ನಾವು ಆಡ್ ಮಾಡಿದ್ರೆ ಅದು 1ಗೆ ಈಕ್ವಲ್ ಆಗಿರ್ಬೇಕು. ಸೊ ಅವ್ರು ಇವಾಗ ಹೇಳ್ತಿರುವಂತ ಕಂಡೀಷನ್ ಪ್ರಕಾರ ಕೆ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಯಾಕೆ, ಎಕ್ಸ್ ಪ್ರೊಬಬಿಲಿಟಿನೇ ನಮಗೆ 0ಕ್ಕಿಂತ ಕಡಿಮೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕೆ ವ್ಯಾಲ್ಯೂ ಕೂಡ ನಮಗೆ 0ಕ್ಕಿಂತ ಕಡಿಮೆ ಬರೋದಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3 ಇಂಟು ಕೆ ಅಪ್ ಟು ಎಲ್ಲಿವರೆಗೂ, ಕೆ ಇಂಟು ಎನ್ ವರ್ಗು ಕೂಡ, ಕೆ ಇಂಟು ಎನ್ ಅಥವಾ ಎನ್ ಇಂಟು ಕೆ ಅಂತ ಬನ್ನಿ, ಸರಿನಾ. ಎನ್ ಇಂಟು ಕೆ ವರ್ಗು ಕೂಡ ಪ್ರೊಬಬಿಲಿಟಿ ಏನಾಗಿರುತ್ತೆ, 1 ಆಗಿರುತ್ತೆ. ನೋಡಿ ಇಲ್ಲಿ ಇದಕ್ಕೆ ಪ್ರೊಬಬಿಲಿಟಿ ಅಲ್ವಾ ಇದಲ್ವಾ, ಇದಕ್ಕೆ ಪ್ರೊಬಬಿಲಿಟಿ ಇದಲ್ವಾ. ಸೊ ಇವಷ್ಟನ್ನು ಕೂಡ ಆಡ್ ಮಾಡಿದ್ರೆ ಏನಕ್ಕೆ ಈಕ್ವಲ್ ಆಗಿರ್ಬೇಕು, 1ಗೆ ಈಕ್ವಲ್ ಆಗಿರ್ಬೇಕು. ಸೊ ಸಮೇಷನ್ ಆಫ್ ಆಲ್ ಪ್ರೊಬಬಿಲಿಟೀಸ್ ವಿಲ್ ಬಿ ಈಕ್ವಲ್ ಟು 1 ಆ ಕಂಡೀಷನ್ ಪ್ರಕಾರ. ಸೊ ಇವಾಗ ಏನ್ ಮಾಡ್ತೀನಿ, ಕೆ ಅನ್ನ ನಾನು ಹೊರಗಡೆ ತಕ್ಕೊಂತ ಹೋಗ್ತೀನಿ ಅಂತ ಅಂದ್ರೆ ಕಾಮನ್ ಎಲಿಮೆಂಟ್ ಆಗಿ. ಸೊ ಏನು ಉಳ್ಕೊಂತು, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಅಪ್ ಟು ಎಲ್ಲಿವರೆಗೂ ಉಳ್ಕೊಂತು, ಎನ್ ವರ್ಗು ಕೂಡ ಉಳ್ಕೊಂತು. ಸೊ ನಾವು ಇದನ್ನ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು ಎನ್, ಸೊ ಇದನ್ನ ನಾವೇನಂತ ಬರಿಬಹುದು ಅಂತಂದ್ರೆ ಕೆ ಇಂಟು ಎನ್ ಆಫ್ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಅಂತ ಬರಿಬಹುದು, ಸರಿನಾ. ಏನು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು ಎನ್ ಎಷ್ಟಾಗುತ್ತೆ ವ್ಯಾಲ್ಯೂ, ಎನ್ ಆಫ್ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದು ನೆನಪಿರ್ಬೇಕು. ಏನಾದ್ರೂ ಕೂಡ ನಮ್ಗೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು ಏನಾದ್ರೂ ಎನ್ ವರ್ಗು ಕೇಳಿದ್ರು ಅಂತ ಅಂದ್ರೆ ಅದನ್ನ ನಾವು ಎನ್ ಆಫ್ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಅಂತ ಬರಿತಾ ಹೋಗ್ಬೋದು, ಸರಿನಾ. ಸೊ ಇವಾಗ ಬರ್ದಿದ್ವಿ ವಿಚ್ ವಿಲ್ ಬಿ ಈಕ್ವಲ್ ಟು 1. ಆದ್ರೆ ನನಗೆ ಬೇಕಾಗಿರೋದೇನು, ಕೆ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಕೆ ಅನ್ನ ಮಾತ್ರ ಉಳಿಸ್ಕೊಂತೀನಿ. 1 ಡಿವೈಡೆಡ್ ಬೈ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು. ಸೊ ಏನಾಗುತ್ತೆ,
ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ನ್ಯೂಮರೇಟರ್ ಅಲ್ಲಿರೋದು ಡಿನಾಮಿನೇಟರ್ಗೆ ಹೋಗುತ್ತೆ, ಎನ್ ಆಫ್ ಎನ್ ಪ್ಲಸ್ ಒನ್. ಸೊ ವ್ಯಾಲ್ಯೂ ಏನಾಯ್ತು ನಮಗೆ 2 ಹೋಲ್ ಡಿವೈಡೆಡ್ ಬೈ ಎನ್ ಆಫ್ ಎನ್ ಪ್ಲಸ್ ಒನ್. ಸೊ ದಿಸ್ ಈಸ್ ದ ಕೆ ವ್ಯಾಲ್ಯೂ. ಗೊತ್ತಾಯ್ತಾ ಏನಾಯ್ತು? ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ನ್ಯೂಮರೇಟರ್ ಅಲ್ಲಿರೋದು ಈ ಕಡೆ ಹೋದಾಗ ಡಿನಾಮಿನೇಟರಿಗೆ ಹೋಗ್ತಾ ಹೋಗುತ್ತೆ. ಸೊ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಬೈ ಎನ್ ಆಫ್ ಎನ್ ಪ್ಲಸ್ ಒನ್. ಸೊ ನಾವಿವಾಗ ಕೆ ವ್ಯಾಲ್ಯೂನ ಕಂಡಿಡ್ಕೊಂಡೆ, ಸರಿನಾ? ಕೆ ವ್ಯಾಲ್ಯೂ ಈಸ್ ಡನ್. ನೆಕ್ಸ್ಟ್ ಮೀನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೀನ್ ವ್ಯಾಲ್ಯೂಗೆ ಫಾರ್ಮುಲಾ ಏನು? ಮೀನ್ ವ್ಯಾಲ್ಯೂ ಅದನ್ನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಅಂತಂದ್ರೆ 1 ಇಂಟು 1k ಪ್ಲಸ್ 2 ಇಂಟು 2k ಪ್ಲಸ್ 3 ಇಂಟು 3k ಆ ಥರ ಹೋಗುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ. 1 ಇಂಟು 1k ಪ್ಲಸ್ 2 ಇಂಟು 2k ಪ್ಲಸ್ 3 ಇಂಟು 3k ಪ್ಲಸ್ ಅದೇ ಥರ ಎಲ್ಲಿವರೆಗೂ ಹೋಗುತ್ತೆ? ಎನ್ ಇಂಟು ಎನ್ ಕೆ, ಸರಿನಾ? ಈ ಥರ ಅಲ್ಲಿವರೆಗೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬದಲು ಏನು ಮಾಡ್ಬೋದು ಅಂತಂದರೆ ನೋಡಿ ಇಲ್ಲಿ 1 ಇಂಟು 1 ಏನಾಗುತ್ತೆ? 1 ಸ್ಕ್ವೇರ್ ಇಂಟು ಕೆ ಪ್ಲಸ್ 2 ಇಂಟು 2 ಏನಾಗುತ್ತೆ? 2 ಸ್ಕ್ವೇರ್ ಇಂಟು ಕೆ ಪ್ಲಸ್ 3 ಇಂಟು 3 ಏನಾಗುತ್ತೆ? 3 ಸ್ಕ್ವೇರ್ ಇಂಟು ಕೆ ಪ್ಲಸ್ ಅಪ್ ಟು ಎಲ್ಲಿವರೆಗೂ ಎನ್ ಇಂಟು ಎನ್ ಏನಾಗುತ್ತೆ? ಎನ್ ಸ್ಕ್ವೇರ್ ಇಂಟು ಕೆ ಆದಂಗೆ ಆಯಿತು, ಸರಿನಾ? ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಕೆ ಅನ್ನು ಕಾಮನ್ ಆಗಿ ಹೊರಗಡೆ ತಕ್ಕೊತೀನಿ. ಸೊ ಕೆ ಅನ್ನು ಕಾಮನ್ ಆಗಿ ತಗೊಂಡ್ರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಈ ಥರ ಎಲ್ಲಿವರೆಗೂ ಬರುತ್ತೆ? ನನಗೆ ಎನ್ ಸ್ಕ್ವೇರ್ವರೆಗೂ ಬರುತ್ತೆ. ಇಲ್ಲಿ ನಾನು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು ಎನ್ ಇದ್ರೆ ನಾನೇನು ಮಾಡಿದೆ? ಎನ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ 2 ಅಂತ ರಿಪ್ಲೇಸ್ ಮಾಡಿದೆ. ಏನಾದರೂ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಅಪ್ ಟು ಎನ್ ಸ್ಕ್ವೇರ್ ಇದ್ರೆ ನಾನೇನು ಮಾಡ್ಬೋದು? 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಅಪ್ ಟು ಎಲ್ಲಿವರೆಗೂ? ಎನ್ ಸ್ಕ್ವೇರ್ವರೆಗೂ ಇದ್ರೆ ನಾನೇನು ಮಾಡ್ಬೋದು? ಆಫ್ ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6 ಇಂದ ರಿಪ್ಲೇಸ್ ಮಾಡಬೇಕಾಗತ್ತೆ. ಫಾರ್ಮುಲಾ ಏನು? ಎನ್ ಆಫ್ ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6. ಸೊ ಇದರಿಂದ ರಿಪ್ಲೇಸ್ ಮಾಡ್ತಾ ಹೋಗೋಣ. ಕೆ ಇಂಟು, ಸೊ ಅದರಿಂದ ರಿಪ್ಲೇಸ್ ಮಾಡಿದ್ರೆ ಎನ್ ಆಫ್ ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6. ಆದರೆ ಇಲ್ಲಿ ಒಂದು ಕೆ ಫಾರ್ಮೆಟಲ್ಲಿ ಇದೆ, ಇನ್ನೊಂದು ಎನ್ ಫಾರ್ಮೆಟಲ್ಲಿ ಇದೆ. ಸೊ ಏನಿಲ್ಲ, ಕೆ ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಲ್ವಾ, ಅದನ್ನು ನಾವು ರಿಪ್ಲೇಸ್ ಮಾಡ್ತಾ ಹೋಗೋಣ. ಸೊ ರಿಪ್ಲೇಸ್ ಕೆ ವ್ಯಾಲ್ಯೂ, ಕೆ ಜಾಗಕ್ಕೆ ಕೆ ವ್ಯಾಲ್ಯೂನ ರಿಪ್ಲೇಸ್ ಮಾಡೋಣ. ಕೆ ವ್ಯಾಲ್ಯೂ ಏನು? 2 ಹೋಲ್ ಡಿವೈಡೆಡ್ ಬೈ ಎನ್ ಆಫ್ ಎನ್ ಪ್ಲಸ್ 1 ಇಂಟು, ನೋಡಿ ಇಲ್ಲಿ ಬ್ರ್ಯಾಕೆಟ್ ಅಂದರೆ ಇನ್ನೇನು ಇಂಟುನೇ ಅಲ್ವಾ? ಎನ್ ಆಫ್ ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6 ಆದಂಗೆ ಆಯಿತು. ಎನ್ ಆಫ್ ಎನ್ ಪ್ಲಸ್ 1 ಮತ್ತು ಎನ್ ಆಫ್ ಎನ್ ಪ್ಲಸ್ 1 ಕ್ಯಾನ್ಸಲ್ ಔಟ್ ಆಗುತ್ತೆ. 2 1s 2 3s 6. ಸೊ ಉಳ್ಕೊಂಡಿದ್ದೇನು? ವಿಚ್ ವಿಲ್ ಬಿ ಈಕ್ವಲ್ ಟು 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 3 ಮಾತ್ರ ಉಳ್ಕೊಂತು, ಸರಿನಾ? ಸೊ ಇವಾಗ ನನಗೆ ಮೀನ್ ವ್ಯಾಲ್ಯೂ ಕೂಡ ಸಿಕ್ಕಿದೆ. ಸೊ ಮೀನ್ ವ್ಯಾಲ್ಯೂ ಕಂಡಿಡ್ದಾಗಿದೆ, ಕೆ ವ್ಯಾಲ್ಯೂನು ಕೂಡ ಕಂಡಿಡ್ದಾಗಿದೆ. ಸೊ ಇವಾಗ ನಾವು ವೇರಿಯನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ವೆರಿ ಸಿಂಪಲ್ ವೇರಿಯನ್ಸ್ ಕೂಡ. ಸೊ ವೇರಿಯನ್ಸ್ ವಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ವಿಚ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಐ ಮೈನಸ್ ಮ್ಯೂ ಸ್ಕ್ವೇರ್. ಸೊ ಮ್ಯೂ ಸ್ಕ್ವೇರ್ ಅಂತಂದ್ರೆ ಏನು? ಮೀನ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಸೊ ಅದನ್ನ ಸ್ಕ್ವೇರ್ ಮಾಡಿ ಬರೀಬೇಕು. ಈಗ ನೋಡಿ ಇಲ್ಲಿ ಎಕ್ಸ್ ಐ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಐ ಅಂದ್ರೆ ಇಲ್ಲಿ ನನಗೆ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ ಇತ್ತು, 1 ಇಂಟು 1k ಪ್ಲಸ್ 2 ಇಂಟು 2k ಆ ಥರ. ಇಲ್ಲಿ ಸ್ಕ್ವೇರ್ ಇರೋದು ಎಕ್ಸ್ ಐ ಸ್ಕ್ವೇರ್ ಮಾತ್ರ, ಪಿ ಆಫ್ ಎಕ್ಸ್ ಐ ಅಲ್ಲ. ಸೊ 1 ಸ್ಕ್ವೇರ್ ಇಂಟು 1k, 2 ಸ್ಕ್ವೇರ್ ಇಂಟು 2k ಆ ಥರ ಬರೀಬೇಕಾಗತ್ತೆ. ಸೊ 1 ಸ್ಕ್ವೇರ್ ಇಂಟು 1k ಪ್ಲಸ್ 2 ಸ್ಕ್ವೇರ್ ಇಂಟು 2k ಪ್ಲಸ್ 3 ಸ್ಕ್ವೇರ್ ಇಂಟು 3k ಪ್ಲಸ್ ಅದನ್ನು ಎಲ್ಲಿವರೆಗೂ ಹೋಗ್ಬೇಕು ನಾವು? ಎನ್ ಸ್ಕ್ವೇರ್ ಇಂಟು ಎನ್ ಕೆ ವರ್ಗೂ ಹೋಗ್ಬೇಕು ಮೈನಸ್ ಮ್ಯೂ ಸ್ಕ್ವೇರ್. ಸೊ ಮ್ಯೂ ಸ್ಕ್ವೇರ್ ಅನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಇವಾಗ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 1 ಸ್ಕ್ವೇರ್ ಇಂಟು 1 ಅಂದರೆ 1 ಪವರ್ 3k ಪ್ಲಸ್ 2 ಸ್ಕ್ವೇರ್ ಇಂಟು 2 ಅಂತಂದರೆ 2 ಪವರ್ 3k ಪ್ಲಸ್ 3 ಸ್ಕ್ವೇರ್ ಇಂಟು ಕೆ ಅಂತಂದರೆ 3 ಪವರ್ k ಪ್ಲಸ್ ಎಲ್ಲಿವರೆಗೂ ಹೋಗ್ಬೇಕು? ಎನ್ ಸ್ಕ್ವೇರ್ ಇಂಟು ಎನ್ ಅಂತಂದರೆ ಎನ್ ಪವರ್ 3 ಇಂಟು ಕೆ ಮೈನಸ್ ಮ್ಯೂ ಸ್ಕ್ವೇರ್, ಸರಿನಾ? ಸೊ ಈ ಥರ ಹೋಗ್ಬೇಕಾಗತ್ತೆ. ಈಗ ಕೆ ವ್ಯಾಲ್ಯೂನ ಹೊರಗಡೆ ತಕ್ಕೊಂತ ಹೋಗ್ತೀನಿ. ಕೆ ಹೊರಗಡೆ ಬಂತು ಅಂತಂದರೆ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ ಎಲ್ಲಿವರೆಗೂ ಕೂಡ ಹೋಗುತ್ತೆ? ಎನ್ ಕ್ಯೂಬ್ವರೆಗೂ ಕೂಡ ಹೋಗುತ್ತೆ ಮೈನಸ್ ಮ್ಯೂ ಸ್ಕ್ವೇರ್. ಸೊ ಮ್ಯೂ ಸ್ಕ್ವೇರನ್ನು ಮರಿಬಾರ್ದು. ಈಗ ನೋಡಿ ಇಲ್ಲಿ ಏನಾದ್ರೂ ಕೂಡ ನಾನು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು ಎನ್ ಇದ್ದಿದ್ರೆ ಎನ್ ಆಫ್ ಎನ್ ಪ್ಲಸ್ 1/2 ಯೂಸ್ ಮಾಡ್ತಾ ಇದ್ದೆ. ಏನಾದರೂ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಪ್ ಟು ಎನ್ ಸ್ಕ್ವೇರ್ ಇದ್ದಿದ್ರೆ ಎನ್ ಆಫ್ ಎನ್ ಪ್ಲಸ್ 1 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 6 ಅನ್ನು ಯೂಸ್ ಮಾಡ್ತಾ ಇದ್ದೆ. ಅದೇ ಏನಾದ್ರೂ ಕೂಡ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಅಪ್ ಟು ಏನಾದ್ರೂ ಕೂಡ ನನಗೆ ಎನ್ ಕ್ಯೂಬ್ವರೆಗೂ ಇದ್ರೆ ಸಿಂಪಲ್ ನೋಡಿ ಇಲ್ಲಿ ಎನ್ ಆಫ್ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಅನ್ನು ಬರೀರಿ, ಅಷ್ಟಕ್ಕೂ ಕೂಡ ಸ್ಕ್ವೇರ್ ಹಾಕ್ರಿ.
ಗೊತ್ತಾಯ್ತಾ? ಏನು ಸಿಂಪಲ್ ಟ್ರಿಕ್, ಎನ್ ಆಫ್ ಎನ್ ಪ್ಲಸ್ ಒನ್ ಹೋಲ್ ಡಿವೈಡೆಡ್ ಬೈ 2 ಅಂತ ಬರೆದು ಬಿಡೋದು, ಎಲ್ಲದಕ್ಕೂ ಕೂಡ ಸ್ಕ್ವೇರ್ ಹಾಕ್ಬಿಡೋದು ಅಷ್ಟೇ, ಸಿಂಪಲ್. ಸರಿನಾ? ಇಲ್ಲಿ ಎನ್ ಆಫ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ 2, ಇಲ್ಲೇನಿಲ್ಲ, ಎಲ್ಲದಕ್ಕೂ ಸ್ಕ್ವೇರ್. ಎನ್ ಆಫ್ ಎನ್ ಪ್ಲಸ್ ಒನ್ ಹೋಲ್ ಡಿವೈಡೆಡ್ ಬೈ 2ನೇ, ಎಲ್ಲದಕ್ಕೂ ಕೂಡ ಸ್ಕ್ವೇರ್ ಹಾಕ್ರಿ ಅಷ್ಟೇ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕೆ ಇಂಟು ಇದು ಅಷ್ಟರದ್ದು ಜಾಗಕ್ಕೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಆಯ್ತು. ಸರಿನಾ? ಮೈನಸ್ ಮ್ಯೂ. ಸೊ ಮ್ಯೂ ವ್ಯಾಲ್ಯೂ ಏನಿರೋದು ನನಗೆ, ಮ್ಯೂ ವ್ಯಾಲ್ಯೂ ಇಸ್ 2n ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 3 ಇದೆ. ಸೊ ಸ್ಕ್ವೇರ್ ಮಾಡಬೇಕು, ಮ್ಯೂ ಸ್ಕ್ವೇರ್. ನೆಕ್ಸ್ಟ್ ಕೆ. ಸೊ ಕೆ ಜಾಗಕ್ಕೂ ಕೂಡ ನಾವು ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಕೆ ವ್ಯಾಲ್ಯೂ ಏನಿರೋದು 2 ಹೋಲ್ ಡಿವೈಡೆಡ್ ಬೈ ಎನ್ ಆಫ್ ಎನ್ ಪ್ಲಸ್ 1, 2 ಹೋಲ್ ಡಿವೈಡೆಡ್ ಬೈ ಎನ್ ಆಫ್ ಎನ್ ಪ್ಲಸ್ 1. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಇಷ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ, ನಾನು ಇದನ್ನ ನಡೆಸ್ತಾ ಹೋಗ್ತೀನಿ. ಈಗ ನೋಡಿ ಇಲ್ಲಿ 2 ಮತ್ತೆ 2 ಒಂದು 2 ಕ್ಯಾನ್ಸಲ್ ಆಗುತ್ತೆ, 2 ಸ್ಕ್ವೇರ್ ಇತ್ತು. ಸೊ ಒಂದು 2 ಮತ್ತೆ ಒಂದು 2 ಕ್ಯಾನ್ಸಲ್ ಔಟು. ನೆಕ್ಸ್ಟ್ ಎನ್ ಮತ್ತೆ ಒಂದು ಎನ್ ಕ್ಯಾನ್ಸಲ್ ಔಟು, ಎನ್ ಪ್ಲಸ್ 1 ಮತ್ತೆ ಒಂದು ಎನ್ ಪ್ಲಸ್ 1 ಕ್ಯಾನ್ಸಲ್ ಔಟ್. ಸೊ ಇವಾಗ ಏನು ಉಳ್ಕೊಂತು ನನಗೆ, ಎನ್ ಆಫ್ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಉಳ್ಕೊಂತು. ಸರಿನಾ? ಇಲ್ಲಿ ಒಂದು 2 ಮತ್ತೆ ಸ್ಕ್ವೇರ್ ಅಲ್ಲಿ ಇದ್ದಂತ 2 ಡಮರ್, ಎನ್ ಆಫ್ ಎನ್ ಪ್ಲಸ್ 1 ಅಂತ ಇತ್ತು ಇಲ್ಲಿ. ಸೊ ಇಲ್ಲಿ ಒಂದು ಎನ್ ಅನ್ನ ಕಳಿಸ್ತೀವಿ, ನೆಕ್ಸ್ಟ್ ಎನ್ ಪ್ಲಸ್ 1 ಅನ್ನ ಇಲ್ಲೊಂದು ಕಳಿಸ್ತೀವಿ. ಸೊ ಏನು ಉಳ್ಕೊಂತು ನನಗೆ, ಎನ್ ಇಂಟು ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಉಳಿತು. ನೆಕ್ಸ್ಟ್ ಮೈನಸ್ 2n ಪ್ಲಸ್ 1 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಸೊ ನೋಡಿ ಇಲ್ಲಿ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಅಂತ ಅಂದ್ರೆ ಇಟ್ ವಿಲ್ ಬಿ 9. ನಾನು ಏನ್ ಮಾಡಿದೆ, ನ್ಯೂಮರೇಟರ್ಗೆ ಸಪರೇಟ್ ಆಗಿ ಸ್ಕ್ವೇರ್ ಅಪ್ಲೈ ಮಾಡಿದೆ, ಡಿನಾಮಿನೇಟರ್ಗೆ ಸಪರೇಟ್ ಆಗಿ ಸ್ಕ್ವೇರ್ ಅನ್ನ ಅಪ್ಲೈ ಮಾಡಿದೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಎನ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ, ಎನ್ ಇಂಟು ಎನ್ ವಿಲ್ ಬಿ ಎನ್ ಸ್ಕ್ವೇರ್ ಪ್ಲಸ್ ಎನ್ ಇಂಟು 1 ಅಂತ ಅಂದ್ರೆ ಎನ್ ಹೋಲ್ ಡಿವೈಡೆಡ್ ಬೈ 2 ಮೈನಸ್ 2n ಪ್ಲಸ್ 1 ಹೋಲ್ ಸ್ಕ್ವೇರ್ ಅನ್ನ ಯಾವ ರೀತಿ ಬರೀಬಹುದು, 2n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು 2n ಇಂಟು 1 ಅಂತ ಬರೀಬಹುದು, ಹೋಲ್ ಡಿವೈಡೆಡ್ ಬೈ 9. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎನ್ ಸ್ಕ್ವೇರ್ ಪ್ಲಸ್ ಎನ್ ಹೋಲ್ ಡಿವೈಡೆಡ್ ಬೈ 2 ಮೈನಸ್ 2n ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ 4n ಸ್ಕ್ವೇರ್. ಸರಿನಾ? 2ಗೂ ಕೂಡ ಅಪ್ಲೈ ಆಗುತ್ತೆ, ಎನ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ 2ಗೆ ಅಪ್ಲೈ ಆದ ತಕ್ಷಣ 2ಗೆ ಅಪ್ಲೈ ಮಾಡಿದ ತಕ್ಷಣ 4 ಆಯ್ತು. ನೆಕ್ಸ್ಟ್ ಎನ್ ಸ್ಕ್ವೇರ್ 4n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ಅಂದ್ರೆ 1 ಪ್ಲಸ್ 2 2s 4n ಆಯ್ತು, ಹೋಲ್ ಡಿವೈಡೆಡ್ ಬೈ 9. ಈಗ ಏನ್ ಮಾಡಿ ಅಂತಂದ್ರೆ ಡಿನಾಮಿನೇಟರ್ ಕಾಮನ್ ಮಾಡ್ಕೊಳೋದಕ್ಕೆ 9 2s 18 ಆಗುತ್ತೆ. 9 ಅನ್ನ ಇದಷ್ಟಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿ. ಸೊ 9n ಸ್ಕ್ವೇರ್ ಪ್ಲಸ್ 9n ಆಯ್ತು ಮೈನಸ್ 2 ಅನ್ನ ಇದಷ್ಟಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿ, 4 2s 8n ಸ್ಕ್ವೇರ್. 2 ಇಂಟು ಇಲ್ಲಿ ಮೈನಸ್ ಇದೆ, ನೆನ್ಪಿಟ್ಕೋಬೇಕು, 2 ಇಂಟು ಮೈನಸ್ 1. ಸೊ ಏನಾಗುತ್ತೆ, ಮೈನಸ್ 2 ಆಗುತ್ತೆ. 2 ಇಂಟು 4n, ಬಟ್ ಇಲ್ಲಿ ಮೈನಸ್ ಇದೆ, ಓವರ್ ಆಲ್ ಮೈನಸ್ ಇರೋದ್ರಿಂದ ಸೊ ಏನಾಗುತ್ತೆ, ಮೈನಸ್ 8n ಆಗುತ್ತೆ. ಗೊತ್ತಾಯ್ತಾ? ಇದಷ್ಟಕ್ಕೂ ಕೂಡ ಇಲ್ಲಿ ಮೈನಸ್ ಇದೆ, ಸೊ ಅದಕ್ಕೋಸ್ಕರ -8. ಸೊ ಇದಷ್ಟಕ್ಕೂ ಕೂಡ ಮೈನಸ್ ಇದೆ, ಸೊ ಮೈನಸ್ 8n ಸ್ಕ್ವೇರ್ ಮೈನಸ್ 2 ಮೈನಸ್ 8n ಆ ತರ ಆಗ್ತಾ ಹೋಗುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಏನಾಗುತ್ತೆ, 9n ಸ್ಕ್ವೇರ್ ಮೈನಸ್ 8n ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ n ಸ್ಕ್ವೇರ್ ಅಥವಾ 1n ಸ್ಕ್ವೇರ್ ಅಂತಂದ್ರೂ ಒಂದೇ ಅಲ್ವಾ. 9 ಮೈನಸ್ 8 ಅಂತಂದ್ರೆ 1, ಸೊ 1n ಸ್ಕ್ವೇರ್ ಬದಲು n ಸ್ಕ್ವೇರ್ ಅಂತ ಬರೀಬಹುದು. ನೆಕ್ಸ್ಟ್ 9n ಮೈನಸ್ 8n ಪ್ಲಸ್ 1 ಮಾತ್ರ ಉಳ್ಕೊಂತು, 1n. ಸರಿನಾ? 1n ಬದಲು ನಾವು n ಅಂತ ಬರೀಬಹುದು. 9n ಮೈನಸ್ 8n ಅಂತಂದ್ರೆ 1n. ನೆಕ್ಸ್ಟ್ ಮೈನಸ್ 2 ಹಂಗೆ ಉಳ್ಕೊಂಡಿದೆ, ಹೋಲ್ ಡಿವೈಡೆಡ್ ಬೈ 18. ಸೊ ದಿಸ್ ಈಸ್ ದ ವೇರಿಯನ್ಸ್. ಸರಿನಾ? ಮೀನ್ ಕಂಡಿಡ್ದಿದ್ದೀವಿ, ವೇರಿಯನ್ಸ್ ಕಂಡಿಡ್ದಿದ್ದೀವಿ, ನಾವು ಆಲ್ರೆಡಿ ಕೆ ಅನ್ನ ಕಂಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.